ಆರ್ಯನ್ ಕೈ ಕೆಂಪಾಗಿದ್ ನೋಡಿ ಅರುಂಧತಿಗೆ ಶಾಕ್ ಆಗಿದ್ರು. ಅದ್ಯಾವ್ದನ್ನು ತೋರಿಸ್ಕೊಳ್ದೆ ಅರುಂಧತಿ ಜಲಪಾತದ ಹತ್ರ ಬಂದ್ಲು. ಜಾಗ ಬಿಡು, ಹಾಗೆ ಕರಿಯಾ ನಿನ್ ಹುಡ್ಗಿನ ಅಂತ ಅರುಂಧತಿ ವ್ಯಂಗ್ಯವಾಗಿ ಅಂದ್ಲು. ಆರ್ಯ ತನ್ನ ಮುಖನ ಅವಳ ಮುಖದ ಹತ್ರ ತಂದ. ಅರುಂಧತಿಗೆ ಗಾಬರಿ ಆಯ್ತು. ಅವಳ ತುಟಿನ ತನ್ನ ಕೈಯಿಂದ ನಿಧಾನಕ್ಕೆ ಸವರ್ದ. ಅವನ ಕೈಯಲ್ಲಿದ್ದ ಆ ರಕ್ತ ಕೆಂಪು ಬಣ್ಣ ಅವಳ ತುಟಿಗೆ ನೀಟಾಗಿ ಅಂಟ್ಕೋತು. ಅವನು ಅವಳ ಕೈ ಹಿಡಿದು ಒಂದು ರೌಂಡ್ ತಿರುಗಿಸಿ ಜಲಪಾತದ ಎದುರು ಬಿಟ್ಟ. ಜಲಪಾತ ಎಷ್ಟು ತಿಳಿಯಾಗಿತ್ತು ಅಂದ್ರೆ ಕನ್ನಡಿ ಹಾಗಿನ ಪ್ರತಿಬಿಂಬ ಅಲ್ಲಿ ಕಾಣ್ತಿತ್ತು. ಅರುಂಧತಿ ಜಲಪಾತನ ನೋಡಿದ್ಲು. ಅಲ್ಲಿ ಅವಳಿಗೆ ಒಂದು ಸುಂದರವಾದ ಹುಡುಗಿ ಕಾಣಿಸಿದ್ಲು. ಆ ಹುಡುಗಿ ಉದ್ದ ಲಂಗ ತೊಟ್ಟಿದ್ಲು. ಕಣ್ಣಿಗೆ ಕಪ್ಪು, ತುಟಿಗೆ ಕೆಂಪು, ಹಣೆಗೆ ಬೊಟ್ಟು, ಬಿಚ್ಚಿದ ಕೂದ್ಲು, ಅದರಲ್ಲಿ ಹೂವು. ಅಬ್ಬಾ, ಆ ಹುಡುಗಿ ಅಪ್ರತಿಮ ಸುಂದರಿ ತರ ಕಾಣ್ತಾ ಇದ್ಲು. ಅರುಂಧತಿ ಬಾಯಿ ಬಿಟ್ಕೊಂಡು ಹಾಗೆ ನೋಡ್ತಾ ಇದ್ಲು. ನೋಡ್ತಾ ನೋಡ್ತಾ ಅದು ತಂದೆ ಪ್ರತಿಬಿಂಬ ಅಂತ ಅವಳಿಗೆ ಅರಿವಾಯ್ತು. ಆರ್ಯ ಅವಳಿಂದ ತಪ್ಪಿಸ್ಕೊಳ್ಳೋ ನೆಪದಲ್ಲಿ ಅವಳನ್ನ ನೀಟಾಗಿ ರೆಡಿ ಮಾಡ್ತಾ ಬಂದಿದ್ದ. ಅವಳು ಮೊದಲನೇ ಬಾರಿ ತನ್ನನ್ನ ತಾನು ಈ ರೀತಿ ನೋಡ್ಕೊಂಡಿದ್ಲು. ತಾನು ಮೇಕಪ್ ಮಾಡ್ಕೊಂಡ್ರೆ ಇಷ್ಟು ಚೆನ್ನಾಗಿ ಕಾಣ್ತೀನಿ ಅನ್ನೋ ಯೋಚನೆನೂ ಅವಳಿಗಿರ್ಲಿಲ್ಲ. ಅರೆ, ಇದ್ ನಾನೇ? ನಾನು ಇಷ್ಟೊಂದು ಸುಂದರವಾಗಿದ್ದೀನ ಅಂತ ಆಶ್ಚರ್ಯಪಟ್ಲು. ತನ್ನ ಸೌಂದರ್ಯನ ಪ್ರತಿಬಿಂಬದಲ್ಲಿ ನೋಡಿ ಅರುಂಧತಿಯಲ್ಲಿದ್ದ ಹೆಣ್ಣಿನ ಸ್ವಭಾವ, ನಾಚಿಕೆ ಆಚೆ ಬಂತು. ಅದು ಅವಳ ಕಣ್ಗಳಲ್ಲಿ ಕಾಣ್ತಾ ಇತ್ತು. ಆರ್ಯ ಅವಳ ಭುಜದ ಮೇಲೆ ತನ್ನ ಮುಖ ಇಟ್ಟು, ನೋಡಿದ್ಯಾ ನನ್ ಹುಡುಗಿನ, ಎಷ್ಟ್ ಚೆನ್ನಾಗಿದ್ದಾಳಲ್ವಾ ಅಂತ ಕೇಳ್ದ. ಅರುಂಧತಿಗೆ ಒಂದ್ ಕ್ಷಣ ಉಸಿರು ನಿಂತಂಗಾಯ್ತು. ಅವನ್ ಬೆಚ್ಚಗಿನ ಉಸಿರು ಅವಳ ಕುತ್ತಿಗೆಗೆ ತಾಕ್ತಾ ಇತ್ತು. ಅಷ್ಟರಲ್ಲಿ ಕುಶ ಮತ್ತು ಮಿಂಚು ಕಷ್ಟಪಟ್ಟು ಜಲಪಾತದ ಬುಡಕ್ಕೆ ಬಂದ್ರು. ಅಂದ್ರೆ ಆರ್ಯ ಅರುಂಧತಿ ಇದ್ದಲ್ಲಿಗೆ ಬಂದ್ರು. ಜಲಪಾತದ ನೀರಲ್ಲಿ ಅರುಂಧತಿ ಬಿಂಬ ನೋಡಿ ಮಿಂಚುಗೆ ಒಂದ್ಸತಿ ಶಾಕ್ ಆಯ್ತು. ಯಾರಿವಳು ಸುಂದ್ರಿ? ಇವಳೇ ಆರ್ಯನ್ ಹುಡುಗಿ ಇರ್ಬೇಕು. ಹಾಗಾದ್ರೆ ನನ್ನ ಅರುಂಧತಿಯಲ್ಲಿ ಅಂತ ಮಿಂಚು ಸುತ್ತಲೂ ನೋಡ್ತಾ ಇದ್ದ ಹಾಗೆ ಮಿಂಚುಗೆ ಅಲ್ಲಿರೋದೇ ಅರುಂಧತಿ ಅಂತ ಗೊತ್ತಾಗಿ ಬಿಟ್ ಹಾಗೆ ನೋಡ್ತಾ ನಿಂತ್ಕೋತು. ಕುಶ ಮಾತ್ರ ಅರುಂಧತಿ ಕಳ್ದೇ ಹೋದ್ಲು ಅನ್ನೋ ಹಾಗೆ ಅಳೋದಕ್ಕೆ ಶುರು ಮಾಡ್ದ. ನೀನ್ ಯಾಕೆ ಅಳ್ತಿದೀಯಾ? ಅವಳೇ ಅರುಂಧತಿ, ಸರಿಯಾಗಿ ಕಣ್ಬಿಟ್ ನೋಡು ಅಂತ ಮಿಂಚು ಕುಶಂಗ್ ಹೇಳ್ತು. ಕುಶ ಕಣ್ಣುಜ್ಗೋತಾ ಅರುಂಧತಿನ ನೋಡ್ದ. ಅವನಿಗೂ ಆ ಸುಂದ್ರನ ನೋಡಿ ಖುಷಿಯಾಗಿ ಚಪ್ಪಾಳೆ ತಟ್ದ. ಎಲ್ರೂ ಹಾಗೆ ಜಲಪಾತದಲ್ಲಿ ಬಿಂಬನ ನೋಡ್ತಾ ನಿಂತಿದ್ರು. ಆರ್ಯ ನಿಧಾನಕ್ಕೆ ಮುಂದೆ ಬಾಗಿ ಅರುಂಧತಿ ಕೆನೆ ಮೇಲೆ ಹೂಮುತ್ತಿಟ್ಟ. ತನ್ನ ಎರಡೂ ಕೈಗಳಿಂದ ಅವಳು ಸೊಂಟ ಬಳಸಿ ತಪ್ಕೊಂಡ. ಆರ್ಯ ಅರುಂಧತಿನ ತಪ್ಕೊಂಡಿದ್ರೆ ಅರುಂಧತಿ ಮನ್ಸಲ್ಲಿ ನೂರಾರು ಹೊಸ ಭಾವನೆಗಳು ಹುಟ್ಕೋತಿದ್ವು. ಅರುಂಧತಿ ಅದೇ ಫೀಲಿಂಗ್ ನಲ್ಲಿ ತನ್ನ ಕೆನ್ನೆ, ತೂಟಿ, ಕೂದ್ಲು ಎಲ್ಲಾನು ಮುಟ್ಕೊಂಡು ನೋಡ್ಕೋತಿದ್ಲು. ಕೆಲವೇ ಕ್ಷಣ ಅವರೆಲ್ಲ ಹಾಗೆ ಅವ್ರದೇ ಲೋಕದಲ್ಲಿ ಕಳ್ದು ಹೋಗಿದ್ರೆ ನೋಡ್ತಾ ನೋಡ್ತಾ ಅವಳು ಸುತ್ತಲೂ ಮುತ್ತಲೂ ಇದ್ದೆಲ್ಲ ಬದಲಾಗ್ತಾ ಹೋಯ್ತು. ಜಲಪಾತ, ಮರ, ಪ್ರಾಣಿ, ಪಕ್ಷಿ ಎಲ್ಲ ಒಂದೊಂದಾಗೆ ಮಾಯ ಆಗ್ತಾ ಇದ್ವು. ಅರುಂಧತಿ ತನ್ನ ಪ್ರತಿಬಿಂಬನ ಇನ್ನೂ ನೋಡ್ತಾ ಇದ್ಲು. ಒಂದು ನಿಮಿಷದಲ್ಲಿ ಅವಳು ಸೂರ್ಯವಂಶಿ ಭವನದಲ್ಲಿ ತನ್ನ ಕೋಣೆಲಿದ್ಲು. ತನ್ನ ಕೋಣೆಲಿದ್ದ ಉದ್ದ ಕನ್ನಡಿ ಮುಂದೆ ನಿಂತಿದ್ಲು. ಸುತ್ತಲೂ ಯಾವ ಕಾಡು ಇರ್ಲಿಲ್ಲ, ಯಾವ ಜಲಪಾತನೂ ಇರ್ಲಿಲ್ಲ, ಆರ್ಯನೂ ಇರ್ಲಿಲ್ಲ. ಆದ್ರೆ ಅವಳಿಗೆ ಆರ್ಯ ಮಾಡಿದ ಅಲಂಕಾರ ಮಾತ್ರ ಹಾಗೆ ಇತ್ತು. ಒಂದು ಕ್ಷಣಕ್ಕೆ ಏನಾಗ್ತಾ ಇದೆ ಅನ್ನೋದೇ ಅವಳಿಗೆ ಗೊತ್ತಾಗ್ಲಿಲ್ಲ. ಏನಾಗ್ತಿದೆ? ಅರೆ, ಇದು ಸೂರ್ಯವಂಶಿ ಭವನ ಅಲ್ವಾ? ನಾವ್ಯಾವಾಗ ಇಲ್ಲಿಗೆ ಬಂದ್ವಿ? ಆ ಆರ್ಯ ಹುಚ್ಚ ಮತ್ತೇನ್ ಮಾಡ್ದ? ಅರುಂಧತಿ, ಅರುಂಧತಿ, ಕೇಳ್ತಾ ಇದ್ಯಾ ನನ್ ಮಾತು? ಯಾಕ್ ನೋಡ್ತಾ ಇದ್ಯಾ ಹಾಗೆ ಕನ್ನಡಿಲಿ? ಮಿಂಚು ಜೋರಾಗಿ ಬೊಬ್ಬೆ ಹೊಡಿತಾ ಇತ್ತು. ಅರುಂಧತಿ ಮಿಂಚು ಕರ್ದಾಗ ಒಂದೇ ಸಲ ಬೆಚ್ಬಿದ್ಲು. ಹಾ, ನಾವು ಸೂರ್ಯವಂಶಿ ಭವನದಲ್ಲಿದ್ದೀವಿ. ಆರ್ಯ ನಾವಿಲ್ಲಿಗೆ ಬರೋ ಹಾಗೆ ಮಾಡ್ದ. ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಅರುಂಧತಿ ಒಂದೇ ಸಲ ಹೇಳಿ ಸ್ನಾನದ ಮನೆ ಕಡೆ ಹೊರಟ್ಬಿಟ್ಲು. ಮಿಂಚುಗೆ ಕುಶಂಗೆ ಮೊದ್ಲೇ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಅರುಂಧತಿ ಯಾಕೆ ಹೀಗೆ ಆಡ್ತಾ ಇದ್ದಾಳೆ ಅನ್ನೋದಂತೂ ಗೊತ್ತೇ ಆಗ್ತಿರ್ಲಿಲ್ಲ. ಅಷ್ಟ್ರ ಮಧ್ಯ ಅವ್ರ ಗಮನ ಅರುಂಧತಿ ಮುಖದ ಮೇಲೆ ಹೋಯ್ತು. ಅವಳನ್ನ ದಿನಾ ನೋಡ್ತಾ ಇದ್ರು, ಇಷ್ಟು ಸುಂದರವಾಗಿ ಯಾವತ್ತೂ ನೋಡಿರ್ಲಿಲ್ಲ. ಅವಳ ಸೌಂದರ್ಯ ನೋಡಿ ಅವ್ರ ಬಾಯಿ ಬಿಟ್ಕೊಂಡಿದ್ರು. ಅವರು ಅವಳ ಹತ್ರ ಇನ್ನೂ 1,000 ಪ್ರಶ್ನೆ ಕೇಳೋದ್ರ ಒಳಗೆ ಅವಳು ಅಲ್ಲಿಂದ ಹೋಗೇ ಬಿಟ್ಲು. ಅರುಂಧತಿ ಸ್ನಾನದ ಕೋಣೆಲಿ ತನ್ನ ಚಿಕ್ಕ ಬಿಸಿನೀರಿನ ಕೊಳದಲ್ಲಿ ಕೂತು ಯೋಚನೆ ಮಾಡ್ತಾ ಸ್ನಾನ ಮಾಡ್ತಿದ್ಲು. ಅರುಂಧತಿಗೆ ತನ್ನ ರೂಪ ಯಾಕೋ ತಡ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ. ತನ್ ಬಗ್ಗೆ, ಆರ್ಯನ್ ಬಗ್ಗೆ, ಅವ್ನ್ ನಡ್ಕೊಂಡಿದ್ ರೀತಿ ಬಗ್ಗೆ ಅವಳ ಮನ್ಸು 100 ತರ ಯೋಚನೆ ಮಾಡ್ತಾ ಇತ್ತು. ಯಾಕೆ ಆ ತರ ಆಗ್ತಿದೆ ಅಂತಾನೂ ಅವಳಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅವಳು ಯಾವಾಗ್ಲೂ ತನ್ನ ಮನ್ಸನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡವಳು.
ಈಗ ತಂದೆ ಮನ್ಸು ಈ ರೀತಿ ತನ್ನ ಕೈಗೆ ಸಿಗದೆ ಹೋಗ್ತಿರೋದನ್ನ ಹೇಗ್ ತಡಿಬೇಕು ಅಂತ ಅವಳಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ತನ್ನ ಕಣ್ಣು ತುಟಿ ಬಣ್ಣ ಎಷ್ಟು ಉಜ್ಜಿದ್ರೂ ಹೋಗ್ತಾನೆ ಇಲ್ವೇನೋ ಅಂತ ಅವಳಿಗೆ ಅನ್ನಿಸ್ತಾ ಇತ್ತು. ಅದನ್ನ ಅವಳು ಮತ್ತೆ ಮತ್ತೆ ತಿಕ್ಕಿ ತಿಕ್ಕಿ ತೊಳಿತಾ ಇದ್ಲು. 10 ಸಲ ಅದೇ ನೀರಲ್ಲಿ ಮುಳುಗಿ ಎದ್ಲು. ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ಇದ್ಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಆಯ್ತು. ಶುಭ್ರವಾದ ಬಟ್ಟೆ ತೊಟ್ಟು ಹೊರಗ್ ಬಂದ್ಲು. ಮತ್ತೆ ಕನ್ನಡಿಲಿ ತನ್ನ ನೋಡ್ತಾ ನಿಂತ್ಕೊಂಡ್ಲು. ಅರುಂಧತಿ, ನಾವು ಸ್ವಲ್ಪ ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕು ಅಲ್ವಾ? ಅರುಂಧತಿ ಚಿತ್ರ ವಿಚಿತ್ರವಾಗಿ ಆಡೋದನ್ನ ನೋಡ್ತಾ ಮಂಚದ ಮೇಲೆ ಕೂತು ಮಿಂಚು ಅವಳ ಹತ್ರ ಕೇಳ್ತು. ಓಹ್, ನೀನ್ ಇಲ್ಲೇ ಇದ್ಯಾ? ನಂಗ್ ಗೊತ್ತಾಗ್ಲಿಲ್ಲ. ಕುಶ ಎಲ್ಲಿ? ನಿಮ್ಗೆ ಏನು ತೊಂದ್ರೆ ಆಗಿಲ್ಲ ತಾನೆ? ಅರುಂಧತಿ ಏನೂ ಆಗೇ ಇಲ್ಲ ಅನ್ನೋ ತರ ಪ್ರಶ್ನೆ ಮಾಡಿದ್ಲು. ನಂಗೇನೂ ಆಗಿಲ್ಲ, ಅವನಿಗೂ ಏನೂ ಆಗಿಲ್ಲ. ನೋಡು, ಅಲ್ಲೇ ಕೂತಿದ್ದಾನೆ ಕಮಲದ ಹೂವಿನ ಮಧ್ಯ. ನೀನು ನನ್ ಮಾತ್ನ ಮರ್ಸ್ಬೇಡ ಅಂತೂ ಮಿಂಚು. ಇವತ್ ಮಾತ್ರ ಮಿಂಚು ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇತ್ತು. ಏನ್ ವಿಷಯ? ಜೀವನದ ಬಗ್ಗೆ ಅಂದ್ರೆ ಅದ್ರ ಬಗ್ಗೆ ಮಾತಾಡೋಕ್ ಏನಿದೆ? ಎಲ್ಲ ಚೆನ್ನಾಗೇ ಇದೆಯಲ್ಲ ಅಂತ ಅರುಂಧತಿ ಕಮಲದ ಗಿಡಗಳಿದ್ದ ಪಾತ್ರೆ ಹತ್ರ ಬಂದು ಕೂತ್ಲು. ಈಗ ಕುಶ ಬೇಗ ಬೆಳ್ದು ಶಕ್ತಿ ತಂದ್ಕೊಂಡ್ರೆ ಎಲ್ಲ ಇನ್ನೂ ಚೆನ್ನಾಗಾಗತ್ತೆ ಅಂತ ಹೇಳಿದ್ಲು ಅರುಂಧತಿ. ಅಯ್ಯೋ ಅಯ್ಯೋ, ಮಾತು ಮರೆಸ್ಬೇಡ ನೀನು ಅರುಂಧತಿ. ನಾನ್ ಮಾತಾಡ್ತಿರೋದು ನಿನ್ ಬಗ್ಗೆನೂ ಅಲ್ಲ, ಈ ಕುಶನ್ ಬಗ್ಗೆನೂ ಅಲ್ಲ. ನಾನ್ ಮಾತಾಡ್ತಿರೋದು ಆರ್ಯನ್ ಬಗ್ಗೆ. ನಿನ್ನ ಮತ್ತು ಅವನ್ ಮಧ್ಯ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಮಾತಾಡು ಅಂತೂ ಮಿಂಚು. ನನ್ನ ಆರ್ಯನ್ ಮಧ್ಯ ಏನ್ ನಡೀತಿದೆ ಅಂದ್ರೆ ಏನ್ ನಡೀತಿದೆ? ಅವನು ನನ್ ಜೊತೆ ಜಗ್ಲಾಕ್ ಬರ್ತಾನೆ, ನನ್ನಿಂದ ರಹಸ್ಯ ಮುಚ್ಚಿಡ್ತಾನೆ, ಅಷ್ಟೇ, ಇನ್ನೇನಿಲ್ಲ ಅಂತ ಅರುಂಧತಿ ಹೇಳಿದ್ಲು. ಅವಳಿಗೆ ನಿಜವಾಗ್ಲೂ ಅವನ್ನ ನೆನ್ಸ್ಕೊಂಡ್ರೆ ಹೊಟ್ಟೆಲಿ ಚಿಟ್ಟೆ ಓಡಾಡ್ದಂಗ್ ಆಗ್ತಿತ್ತು. ಏನೋ ಒಂಥರ ಖುಷಿ, ಕೋಪ ಎಲ್ಲಾನು ಒಟ್ಟಿಗೆ ಆಗ್ತಿತ್ತು. ಆದ್ರೆ ಅವಳು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ಲು. ಮಿಂಚು ಮುಂದೆ ಏನೂ ತೋರ್ಸ್ಕೊತಾ ಇರ್ಲಿಲ್ಲ. ಆದ್ರೆ ಮಿಂಚುಗೆ ಇದೆಲ್ಲ ಗೊತ್ತಾಗ್ತಾ ಇತ್ತು. ನೋಡು ಅರುಂಧತಿ, ನಾನ್ ಎಷ್ಟು ವರ್ಷದಿಂದ ನಿನ್ ಜೊತೆನೇ ಇದ್ದೀನಿ. ನೀನ್ ಏನ್ ಯೋಚನೆ ಮಾಡ್ತೀಯಾ, ನಿಂಗ್ ಏನಾಗತ್ತೆ ಅನ್ನೋದು ನಂಗ್ ಚೆನ್ನಾಗ್ ಗೊತ್ತು. ಸುಮ್ನೆ ನಾಟಕ ಮಾಡ್ಬೇಡ. ನನ್ನಿಂದ ಏನು ಮುಚ್ಚಿಡೋಕಾಗಲ್ಲ ನಿನ್ ಕೈಲಿ. ಸುಮ್ನೆ ಒಪ್ಕೋ. ಆರ್ಯ ನಿನ್ ಬಾಯ್ ಫ್ರೆಂಡ್ ಆಗ್ಲಿ ಅಂತ ನಿಂಗೂ ಅನ್ಸುತ್ತೆ ಅಲ್ವಾ ಅಂತ ಮಿಂಚು ಡೈರೆಕ್ಟ್ ಆಗೇ ಕೇಳ್ಬಿಡ್ತು. ಮಿಂಚು ಹಾಗೆ ಕೇಳಿದ್ಕೆ ಅರುಂಧತಿಗೆ ಸ್ವಲ್ಪ ಶಾಕ್ ಆಯ್ತು. ಆದ್ರೂ ಏನು ಹೇಳ್ದೆ, ಬಾಯ್ ಫ್ರೆಂಡಾ? ಹಂಗಂದ್ರೆ ಏನು? ಯಾರದು ಅಂತ ಕೇಳಿದ್ಲು. ಅಯ್ಯೋ, ನೀನೀ ಹಳೆ ಕಾಲಕ್ ಬಂದು ಹಳೆ ಕಾಲದವ್ರ ತರನೇ ಆಗ್ಬಿಟ್ಟಿದ್ಯಾ ನೋಡು ತಪಸ್ಯ. ಅಲ್ಲ ಅಲ್ಲ ಅರುಂಧತಿ, ನಿಂಗೆ ನೆನ್ಪೇ ಆಗ್ತಿಲ್ವಾ ಹಂಗಂದ್ರೆ ಯಾರಂತ? ಸರಿಯಾಗಿ ಹೇಳ್ತೀನಿ ನೋಡು. ನೀನೊಂದ್ ಹುಡ್ಗಿ, ಒಬ್ಬ ಹುಡ್ಗನ್ನ ಮನ್ಸಾರೆ ಇಷ್ಟಪಟ್ರೆ, ನೀನು ಅವನ್ನ ಇಷ್ಟಪಟ್ರೆ ಅವನ್ ನಿನ್ ಬಾಯ್ ಫ್ರೆಂಡ್ ಆಗ್ತಾನೆ, ಗೊತ್ತಾಯ್ತಾ ಅಂತ ಮಿಂಚು ಹೇಳ್ತು. ಅರುಂಧತಿ ಏನು ಗೊತ್ತಿಲ್ದೇ ಇರೋರ್ ತರ ಪ್ರಶ್ನೆ ಮಾಡ್ತಾ ಇದ್ದಿದ್ದು ಮಿಂಚುಗೆ ಕೆಟ್ಟ ಇರಿಟೇಟ್ ಆಗ್ತಾ ಇತ್ತು. ಸರಿ, ಬಾಯ್ ಫ್ರೆಂಡ್, ಆದ್ರೆ ನೀನ್ ನನ್ಗ್ಯಾಕ್ ಅದನ್ನೆಲ್ಲ ಹೇಳ್ತಾ ಇದ್ಯಾ ಅಂತ ಮತ್ತೆ ಕೇಳಿದ್ಲು ಅರುಂಧತಿ. ಯಾಕ್ ಕೇಳ್ತಿದೀನಿ ಅಂದ್ರೆ, ನೀನು ಆರ್ಯ ಹಾಗೆ ಆಡ್ತಾ ಇದ್ದೀರಾ ಅದಕ್ಕೆ ಅಂತೂ ಮಿಂಚು. ಏನು? ಆ ಆರ್ಯನ ಅವನ್ ನನ್ ಬಾಯ್ ಫ್ರೆಂಡಾ? ಮಿಂಚು, ನಿಂಗ್ ತಲೆಗಿಲೆ ಕೆಟ್ಟಿದ್ಯಾ? ಅವನು ನನ್ನ ಇಷ್ಟಪಡೋದೆಲ್ಲ ಚಾನ್ಸೇ ಇಲ್ಲ ಅಂತ ಅರುಂಧತಿ ನಕ್ಲು. ಅವಳು ಅದ್ರ ಬಗ್ಗೆ ಯೋಚನೆ ಮಾಡೋಕು ರೆಡಿ ಇರ್ಲಿಲ್ಲ. ಅವಳಿಗೆ ಆ ವಿಷಯನೇ ಏನೋ ಒಂಥರ ಭಯ ಆಗ್ತಾ ಇತ್ತು. ಸಾಕು ಸುಮ್ನಿರು, ನಾನ್ ನೋಡಿದೀನಿ ನೀವಿಬ್ರು ಆಡೋದನ್ನ. ಅವನಿಗೇನಾರು ಆದ್ರೆ ನಿನ್ ಕರಳು ಚುರುಕ್ಕನತ್ತೆ, ನಿಂಗೇನಾರು ಆದ್ರೆ ಅವನ್ ಬಿಡೋದೇ ಇಲ್ಲ. ಯಾವಾಗ್ಲೂ ನಿನ್ ಸುತ್ಲು ಮುತ್ಲು ಇರ್ತಾನೆ. ಇಲ್ಲ ಅಂದ್ರೆ ನೀನ್ ಅವನ್ ಹಿಂದೆ ಬಿದ್ದಿರ್ತೀಯ ಇವತ್ತಿನ ತರ. ಇದೆಲ್ಲ ಪ್ರೀತಿ ಅಲ್ದೆ ಇನ್ನೇನು ಅಂತ ಮಿಂಚು ಕೇಳ್ತು. ಪ್ರೀತಿನ? ಮಿಂಚು, ನಿಂಗೇನೋ ಆಗಿದೆ, ಯಾವ್ದಾದ್ರೂ ಔಷಧಿ ಕೊಡ್ತೀನಿ ಬಾ ಅಂತ ಅರುಂಧತಿ ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸ್ವಲ್ಪ ಹೊತ್ತು ನಕ್ಕು, ಅಲ್ಲ ನಿಂಗೆ ನಾವ್ ಜಗಳ ಆಡೋದ್ ಕಾಣಲ್ವಾ? ಅವನ್ ಇಲ್ಲಿಗ್ ಬಂದಾಗೆಲ್ಲ ನನ್ನ ಹತ್ರ ಬಾಯಿಗೆ ಬಂದಂಗ್ ಬೈಸ್ಕೊತಾ ಇರ್ತಾನೆ. ಸಮಯ ಸಿಕ್ಕಾಗೆಲ್ಲ ನಂಗ್ ಕಾಟ ಕೊಡ್ತಾನೆ ಇರ್ತಾನೆ. ಇವತ್ತಂತೂ ಮಿತಿನೇ ಮೀರ್ ಹೋಯ್ತು. ನಾನವನ್ ಮೇಲೆ ಕಡ್ಗ ಎತ್ತೋ ಪರಿಸ್ಥಿತಿನೂ ಬಂತು. ಅಂತದ್ರಲ್ಲಿ ನಿಂಗೆ ಪ್ರೀತಿ ಗೀತಿಯೆಲ್ಲ ಎಲ್ಲಿಂದ ಕಾಣ್ದೋ ನನ್ಗಂತೂ ಗೊತ್ತಿಲ್ಲ ಅಂತ ಅಂದ್ಲು ಅರುಂಧತಿ. ಜಗಳದ ಕಾರಣ ಎಲ್ಲ ಕೊಡ್ಬೇಡ ಅರುಂಧತಿ, ಯಾಕಂದ್ರೆ ಪ್ರೀತಿ ಇದ್ದಲ್ಲೇ ಜಗಳ ಇರೋದು. ನೀನು ನಿಂಗ್ ನಿಜವಾಗ್ಲೂ ಏನ್ ಅನ್ನಿಸ್ತಾ ಇದೆ ಅನ್ನೋದನ್ನ ಒಪ್ಕೋತಾನೇ ಇಲ್ಲ. ಒಂದ್ಸಲ ಸರಿಯಾಗಿ ಯೋಚನೆ ಮಾಡಿ ನೋಡು, ಆರ್ಯನ್ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದ್ನ. ಆಗ ನಿಂಗೆ ಗೊತ್ತಾಗತ್ತೆ ಅಂತೂ ಮಿಂಚು. ನೋಡು ಮಿಂಚು, ಪ್ರೀತಿ ಗೀತಿ ಆ ಭಾವನೆ ಈ ಭಾವನೆ ಅಂತೆಲ್ಲ ನನ್ ತಲೆ ಒಳಗೆ ಹೊಸಾದ್ಯೇನೋ ಹುಳ ಬಿಡ್ಬೇಡ. ಈಗ ಇರೋ ಸಮಸ್ಯೆನೇ ಸಾಕಾಗಿದೆ ನಂಗೆ ಮಾಡೋಕೆ ತುಂಬಾ ಕೆಲ್ಸ ಇದೆ. ನನ್ ಹೆಗ್ಲ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಹೀಗಿರುವಾಗ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೂ ನನ್ ಹತ್ರ ಟೈಮ್ ಇಲ್ಲ. ಪ್ಲೀಸ್
ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ ಅಂದ್ಲು ಅರುಂಧತಿ. ಅವಳಿಗಿರೋ ಸಮಸ್ಯೆ ಜೊತೆ ಹೊಸಾದ್ ಇನ್ನೊಂದ್ ಸಮಸ್ಯೆ ತಂದ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಅವಳು ಈ ತರ ಎಲ್ಲಾ ವಿಷಯನೂ ಆದಷ್ಟು ಅವಾಯ್ಡ್ ಮಾಡ್ತಿದ್ಲು. ನೀನ್ ವಿಷಯ ಬಿಟ್ಬಿಡೋಣ ಅಂದ ತಕ್ಷಣ ವಿಷಯ ನಿನ್ನ ಬಿಡಲ್ಲ ಅರುಂಧತಿ. ಆಯ್ತು, ನೀನಾಗಿ ಏನೂ ಹೇಳಲ್ಲ ಅಂತಾನೆ ಅನ್ಕೋತೀನಿ. ಆರ್ಯ ಒಂದ್ ವೇಳೆ ಬಂದು ನಿನ್ ಕಂಡ್ರೆ ನನ್ಗಿಷ್ಟ ಅಂತ ಹೇಳಿದ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ತು ಮಿಂಚು. ಅವನ್ ಹಾಗ್ಯಾಕೆ ಹೇಳ್ತಾನೆ ಮಿಂಚು? ಅಷ್ಟಕ್ಕೂ ಅವನ್ ಜೀವನದಲ್ಲಿ ಬೇರೆ ಯಾವ್ದೋ ಹುಡುಗಿ ಇದ್ದಾಳೆ ಅಂತ ನನ್ಗಿವತ್ ಅನ್ನಿಸ್ತು. ತನ್ ಬಗ್ಗೆ ಒಂದ್ ವಿಷಯನೂ ಹೇಳ್ದೇ ಇದ್ದೋನು ಬಂದು ನಿನ್ ಕಂಡ್ರೆ ನನ್ಗಿಷ್ಟ ಅಂತನಾ? ನೀನೇ ಹೇಳು. ಅವನ್ ಜೀವನದಲ್ಲೂ ನಂತರನೇ 1000 ಜವಾಬ್ದಾರಿ, 1000 ಕೆಲ್ಸ ಇದೆ. ಅದ್ನೆಲ್ಲ ಮಾಡೋಕೆ ಅವನ್ ಹತ್ರ ಟೈಮೂ ಇಲ್ಲ ಅಂದ್ಲು ಅರುಂಧತಿ. ಸದ್ಯಕ್ಕೆ ವಿಷಯ ಅವಾಯ್ಡ್ ಮಾಡೋದೊಂದೇ ಅವಳ ತಲೆಲಿತ್ತು. ಈಗ ಒಪ್ಕೋಬಹುದು ಅರುಂಧತಿ, ಆದ್ರೆ ಒಂದಲ್ಲ ಒಂದಿನ ಈ ವಿಷಯದ ಬಗ್ಗೆ ನೀನ್ ಯೋಚನೆ ಮಾಡೋ ಪರಿಸ್ಥಿತಿ ಬಂದೇ ಬರತ್ತೆ. ಇದು ಇಷ್ಟಕ್ಕೆ ಮುಗ್ದೋಗೋ ವಿಷಯನೂ ಅಲ್ಲ. ನೀನು ಬೇಡ ಮರಿಬೇಕು ಅಂದ ತಕ್ಷಣ ಮರ್ತ್ ಹೋಗೋ ವಿಷಯನೂ ಅಲ್ಲ ಮಿಂಚು ಹೇಳ್ತು. ಆ ದಿನ ಬಂದಾಗ ನೋಡ್ಕೊಂಡ್ರಾಯ್ತು ಮಿಂಚು, ಈಗ ಬಿಟ್ಬಿಡು ಪ್ಲೀಸ್ ಅಂದ್ಲು ಅರುಂಧತಿ. ಅರುಂಧತಿಗೆ ಆ ವಿಷಯ ತಲೆಯಿಂದ ಹೋಗ್ಬೇಕು ಅಂದ್ರೆ ಬೇರೆ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಿತ್ತು. ಹಾಗೆ ತನ್ನ ಕಮಲದ ಗಿಡಗಳ ಕಡೆ ನೋಡೋಕೆ ಶುರು ಮಾಡಿದ್ಲು. ಆ ಗಿಡಗಳು ಚೆನ್ನಾಗಿ ಬೆಳೆದು ಒಂದೊಂದೇ ಹೂವು ಅರಳೋಕೆ ಶುರುವಾಗಿದ್ವು. ದಿನದಿಂದ ದಿನಕ್ಕೆ ಮೊದ್ಲಿನ್ಕಿಂತ ಜಾಸ್ತಿನೇ ಪರಿಮಳ ಬರ್ತಿತ್ತು ಅದರಿಂದ. ಇತ್ತೀಚೆಗಂತೂ ಆ ಇಡೀ ಮಹಡಿ ಅರುಂಧತಿಯ ಕಮಲದ ಹೂವಿನ ಪರಿಮಳದಿಂದಾನೇ ತುಂಬಿಕೊಂಡಿರ್ತಿತ್ತು. ಸಾಲಭಂಜಿಕಾ ಶಕ್ತಿ ಬೆಳವಣಿಗೆಯಲ್ಲಿ ಒಟ್ಟು 7 ಹಂತ ಇತ್ತು. ಕಾಮನಬಿಲ್ಲಿನ 7 ಬಣ್ಣಗಳ ತರ. ಒಂದ್ ಹಂತದಲ್ಲಿ ಬೆಳೆಯೋದು ದೊಡ್ಡ ವಿಷಯ ಆಗಿರ್ಲಿಲ್ಲ, ಆದ್ರೆ ಒಂದ್ ಹಂತದಿಂದ ಇನ್ನೊಂದ್ ಹಂತಕ್ಕೆ ದಾಟೋದು ಕಷ್ಟ ಆಗಿತ್ತು. ಅದಕ್ಕೆ ಜಾಸ್ತಿ ಸಮಯನೂ ಬೇಕಿತ್ತು. ಸಾಮಾನ್ಯ ವ್ಯಕ್ತಿಗೆ ಆ ಒಂದೊಂದ್ ಹಂತಕ್ಕೂ 3 ವರ್ಷ ಬೇಕಾಗ್ತಿತ್ತು. ಸ್ವಲ್ಪ ಶಕ್ತಿ ಜಾಸ್ತಿ ಇದ್ದವ್ರಿಗೆ, ಅದೃಷ್ಟವಂತರಿಗೆ 2 ವರ್ಷ ಸಾಲ್ತಿತ್ತು. ಆದ್ರೆ ಕುಶನ್ ಪ್ರಯತ್ನ, ಆರ್ಯ ಅವನಿಗೆ ಕೊಟ್ಟ ಹಸಿರುಮಣಿ ಪ್ರಭಾವ ಎಲ್ಲ ಸೇರಿ ಬೇಗ ಅರುಂಧತಿ ಒಂದ್ ಹಂತದಿಂದ ಇನ್ನೊಂದ್ ಹಂತನ ತಲುಪ್ತಾ ಇದ್ಲು. ಇದ್ನ ನೋಡೋದೇ ಅವಳಿಗೊಂದು ಖುಷಿ ಆಗ್ತಿತ್ತು. ಹಾಗೆ ಗಲ್ಲದ ಮೇಲೆ ಕೈ ಕೊಟ್ಟು ಅರುಂಧತಿ ಕಮಲದ ಗಿಡಗಳನ್ನ ನೋಡ್ತಾ ಇದ್ಲು. ಸೂರ್ಯ ಇನ್ನೇನ್ ಮುಳುಗ್ತಾ ಇದ್ದವನು ಅವನ ಕೊನೆ ಕಿರಣಗಳಿಂದ ಅರುಂಧತಿ ಒದ್ದೆ ಕೂದಲನ್ನ ಸವರ್ತಾ ಇದ್ದ. ಮಿಂಚು ಮಾತ್ರ ಇನ್ನೂ ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಿತ್ತು. ಅರುಂಧತಿ ಮತ್ ಆರ್ಯನ ನೋಡಿದ್ರೆ ಯಾರಿಗ್ ಬೇಕಾದ್ರೂ ಅವ್ರ ಮಧ್ಯ ಏನೋ ಇದೆ ಅನ್ನೋದು ಗೊತ್ತಾಗ್ತಿತ್ತು. ಆದ್ರೆ ಅವರಿಬ್ರು ಮಾತ್ರ ಆ ವಿಷಯದ ಬಗ್ಗೆ ಏನೂ ಮಾತಾಡ್ತಾನೆ ಇರ್ಲಿಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಮಿಂಚು ಹಾಗೆ ಅವಳನ್ನ ನೋಡ್ತಾ ಇತ್ತು. ಅರುಂಧತಿ ತಲೆಗೆ ಆರ್ಯ ಮುಡ್ಸಿದ ಹೂವು ಅಲ್ಲೇ ಕೋಣೆ ಒಂದ್ ಮೂಲೆಯಲ್ಲಿ ಬಿದ್ದಿತ್ತು. ಅರುಂಧತಿ ಯಾಕೋ ಒಂದ್ಸಲ ಆ ಹೂವನ್ನ ನೋಡಿದ್ಲು. ಯಾಕೋ ಆ ಹೂವು ನಕ್ ಹಾಗೆ ಅರುಂಧತಿಗೆ ಅನ್ನಿಸ್ತು. ಸೂರ್ಯವಂಶಿ ಭವನದಲ್ಲಿ ಅರುಂಧತಿ ತನ್ನ ಕಮಲದ ಗಿಡದ ಬೆಳವಣಿಗೆ ನೋಡ್ತಾ ಒಂದ್ ಹಂತ ದಾಟಿ ಬೇಗ ಇನ್ನೊಂದ್ ಹಂತಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ಲು. ಜೊತೆಗೆ ಅಮಾತ್ಯನ್ ಬಗ್ಗೆನೂ ಯೋಚಿಸ್ತಿದ್ಲು. ಈಗ ಅರುಂಧತಿ ಅಮಾತ್ಯನ ಎದುರು ಹಾಕೊಂಡಿರೋ ಕಾರಣ ಅವಳ ಹತ್ರ ಜಾಸ್ತಿ ಸಮಯ ಇರ್ಲಿಲ್ಲ. ಯಾವಾಗ ಬೇಕಿದ್ರೂ ಅವಳ ವಿರುದ್ಧ ಹೊಸ ಪ್ಲಾನ್ ಮಾಡ್ತಿದ್ದ. ಅವನ ಕುತಂತ್ರಗಳು ಎಷ್ಟು ಭಯಂಕರವಾಗಿರುತ್ತೆ ಅನ್ನೋದು ನಿನ್ನೆ ರಾತ್ರಿ ನಡೆದ ಘಟನೆಯಿಂದ ಅವಳಿಗೆ ಅರ್ಥ ಆಗಿತ್ತು. ಇತ್ತ ಅರಮನೆಯಲ್ಲಿ ನಿನ್ನೆ ಆದ ಘಟನೆ ನಂತರ ಒಂಥರ ಸ್ಮಶಾನ ಮೌನ ಕವಿದಿತ್ತು. ಅಮಾತ್ಯ ಹೆಡೆ ತುಳಿದ ಹಾವಿನ ತರ ಬುಸ್ಗುಡ್ತಿದ್ದ. ಕಣ್ ಮುಚ್ಚಿದ್ರು ಕಣ್ ಬಿಟ್ರು ಅವನಿಗೆ ಅರುಂಧತಿ ತನ್ನ ಸಾಯ್ಸೋಗ್ ಬರ್ತಿರೋ ದೃಶ್ಯನೇ ನೆನ್ಪಾಗ್ತಿತ್ತು. ಅಭಿನವ್ ಸುಮ್ನೆ ತಲೆ ಕೆಳಗ್ ಹಾಕೊಂಡು ಏನೋ ಆಳವಾಗಿ ಯೋಚನೆ ಮಾಡ್ತಾ ಕೂತಿದ್ದ. ಸುಧಾಂಶು ಸೂರ್ಯವಂಶಿ ಭವನದಿಂದ ಹೊರಗೆ ಹೋಗ್ತಾನೆ. ಅವನ್ ಅಲ್ಲಿ ಸಾಯಿಸ್ಬೋದು, ಉಳ್ದವ್ರನ್ನ ಭವನದೊಳಗೆ ಸಾಯಿಸ್ಬೋದು. ಅಲ್ಲಿಗೆ ಇಡೀ ಸೂರ್ಯವಂಶಿ ಕುಟುಂಬದ ಕತೆ ಮುಗಿಯತ್ತೆ. ಅವ್ರ ಬೆಂಬಲ ಇಲ್ದೆ ಜಯದೇವನ್ಗೂ ಶಕ್ತಿ ಇಲ್ದಂಗಾಗತ್ತೆ ಅಂತೆಲ್ಲ ಏನೇನೋ ಪ್ಲಾನ್ ಮಾಡಿದ್ದ ಅವನು. ಈಗ ನೋಡಿದ್ರೆ ಅರುಂಧತಿ ಅವನ್ ಪ್ಲಾನ್ಗೆ ಅವನ್ ಮುಖಕ್ಕೆ ಥೂ ಅಂತ ಉಗ್ದಿದ್ಲು. ಪ್ರತಿಯೊಂದು ಹೆಜ್ಜೆಲೂ ಅರುಂಧತಿ ಅವನ್ಗೆ ಅವಮಾನ ಮಾಡಿದ್ಲು. ಅಭಿನವನ್ ಕೈಲಿ ಈ ಅವಮಾನ ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಅಮಾತ್ಯಂಗೆ ಎಲ್ರಿಗಿಂತ ಜಾಸ್ತಿ ಅಭಿನವ್ ಮೇಲೆ ಕೋಪ ಬಂದಿತ್ತು. ನೀನ್ ಕೆಲ್ಸಕ್ ಬಾರ್ದವನು ಅಂತ ಮೊದ್ಲೇ ಗೊತ್ತಿದ್ರೆ ಈ ಕೆಲ್ಸನ ಬೇರೆ ಯಾರಿಗಾದ್ರೂ ಕೊಡ್ತಿದ್ದೆ. ಕೆಲ್ಸ ಸಾಯ್ಲಿ, ಅಷ್ಟು ದಿನ ಆ ಅರುಂಧತಿ ಜೊತೆ ಗುಡ್ಡ ಬೆಟ್ಟ ಉದ್ಯಾನ ದೇವಸ್ಥಾನ ಅಂತೆಲ್ಲ ಓಡಾಡ್ಕೊಂಡಿದ್ದೆ. ಆದ್ರೆ ಅವಳು ಏನು, ಅವಳ ತಾಕತ್ತೇನು ಅಂತ ಅರ್ಥ ಮಾಡ್ಕೊಳಕ್ಕಾಗಿಲ್ವಾ ನಿನ್ಗೆ? ಅವಳು ಯಾವತ್ತೂ ತನ್ನ ಬುದ್ಧಿವಂತಿಕೆ ತೋರ್ಸಿಲ್ವಾ ಅಥವಾ ನಿನ್ ಕಣ್ಣು ಕುರುಡಾಗಿತ್ತ ಅಂತ ಅಮಾತ್ಯ ಅಭಿನವ್ ಮೇಲೆ ಕೋಪದಲ್ಲಿ ಕಿರ್ಚಾಡ್ದ. ಒಂದು ಚಿಕ್ಕ ಹುಡುಗಿ ಕೈಲಿ
ಅದು ತನ್ ಮಗ ಅಭಿನವ್ ಹಿಂದೆ ಮುಂದೆ ಓಡಾಡ್ತಿದ್ದ ಹುಡುಗಿ ಕೈಲಿ ತಾನ್ ಸೋಲೋ ಹಾಗಾಗಿದ್ದು ಅಮಾತ್ಯಂಗೆ ಕಿಟ್ಟು ಕೋಪ ಬರೋ ತರ ಮಾಡಿತ್ತು. ಅಭಿನವ್ಗೆ ತಲೆ ಎತ್ತಿ ಅಪ್ಪ ನೋಡೋ ಧೈರ್ಯನೂ ಇರ್ಲಿಲ್ಲ. ಅಮಾತ್ಯ ಹೇಳೋದಕ್ಕೂ ಮೊದ್ಲೇ ಅಭಿನವ ಅಷ್ಟು ದಿನ ಜೊತೆಗಿದ್ರು ಅರುಂಧತಿ ಬುದ್ಧಿ ಯಾವತ್ತೂ ಗೊತ್ತಾಗ್ಲಿಲ್ವಲ್ಲ, ಎಂತ ಮೂರ್ಖ ನಾನು ಅಂತ ಅನಿಸ್ತಾ ಇತ್ತು. ಅದು ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅಪ್ಪಾಜಿ. ನನ್ ಜೊತೆ ಇದ್ದಾಗ ಅವಳು ಯಾವತ್ತೂ ಈ ತರ ಎಲ್ಲ ಮಾತಾಡೂ ಇರ್ಲಿಲ್ಲ. ಅವಳು ಬುದ್ಧಿವಂತೆ ಆಗಿರ್ಲಿಲ್ಲ ಅಂತ ನಾನ್ ಹೇಳಲ್ಲ. ಬುದ್ಧಿವಂತಿಕೆ ಆಗಿಲ್ದಿದ್ರೆ ನನ್ನ ಮೋಡಿ ಮಾಡೋಕ್ ಆಗ್ತಿರ್ಲಿಲ್ಲ. ನಂಗವಳ ಮೇಲೆ ಯಾವ ಪ್ರೀತಿನೂ ಇರ್ಲಿಲ್ಲ. ಆದ್ರೂ ಅವಳೇ ಅಂತ ಅಭಿನವ್ ಹೇಳೋಕ್ ಬಂದ. ಸಾಕು ಬಾಯ್ ಮುಚ್ಚು. ನಾನ್ ನಿಂಗ್ ಎಷ್ಟು ಸಲ ಹೇಳಿದ್ದೆ, ನಿಂಗವಳ ಮೇಲೆ ಪ್ರೀತಿ ಇದ್ಯೋ ಇಲ್ವೋ, ಒಟ್ನಲ್ಲಿ ಸೂರ್ಯವಂಶಿ ಸಂಬಂಧ ಬೇಕು, ಅದಕ್ಕಾದ್ರೂ ಅವಳ ಜೊತೆ ಚೆನ್ನಾಗಿರು ಅಂತ. ಅವಳು ನಿನ್ನ ಮದ್ವೆ ಆಗಿದ್ರೆ ಪಾಂಚಜನ್ಯ ಸೈನ್ಯ ನಿನ್ ಮಾತ್ನೂ ಕೇಳ್ತಿತ್ತು. ಅಷ್ಟು ಯೋಚನೆ ಬುದ್ಧಿ ಇಲ್ವಾ ನಿಂಗೆ? ನೀನ್ ದೊಡ್ಡದಾಗಿ ಹೋಗಿ ನಿಶ್ಚಿತಾರ್ಥ ಮಾಡ್ಕೊಂಡೆ. ಅದಲ್ದೆ ಆ ಸುಧಾಂಶು ನಿನ್ನ ಇಷ್ಟು ದಿನ ಬದುಕೋಕ್ ಬಿಟ್ಟಿರೋದೇ ಹೆಚ್ಚು. ಅರುಂಧತಿಗೆ ಏನಾದ್ರೂ ನಿನ್ನ ವರ್ತನೆಯಿಂದ ದುಃಖ ಆಗಿದ್ರೆ ಇಷ್ಟೊತ್ತಿಗೆ ನಿನ್ ಉಸಿರು ನಿಂತು ಹೋಗಿರ್ತಿತ್ತು. ನಿನ್ ಯೋಗ್ಯತೆಗೆ ನಿಶ್ಚಿತಾರ್ಥ ಮುಗಿತು ಅಂತ ಅವಳು ಒಂದು ದಿನ ಕಣ್ಣೀರು ಹಾಕಿಲ್ಲ ನೋಡು, ಆಗಿದ್ದಾಯ್ತು. ಆದ್ರೆ ಸೂರ್ಯವಂಶದ ಒಂದು ಹುಳಾನೂ ಸಾಯ್ಲಿಲ್ಲ ಅನ್ನೋದೇ ಈಗ ಸಮಸ್ಯೆಗೆ ಕಾರಣ ಆಗಿರೋದು ಅಂತ ಅಮಾತ್ಯ ಅವ್ನ್ ಸಿಟ್ನೆಲ್ಲ ಅಭಿನವ್ ಮೇಲೆ ಹಾಕ್ದ. ನಾನ್ ಅವಳನ್ನ ಇಷ್ಟಾನೇ ಪಟ್ಟಿರ್ಲಿಲ್ಲ ಅಂದ್ಮೇಲೆ ಹೇಗ್ ಮದ್ವೆ ಆಗ್ತಿದ್ದೆ ಅಪ್ಪಾಜಿ? ನಾನ್ ನಿಮ್ ಮಾತಿಗ್ ಗೌರವ ಕೊಟ್ಟು ಅವಳ ಜೊತೆ ಚೆನ್ನಾಗಿರೋಕ್ ಪ್ರಯತ್ನ ಮಾಡ್ದೆ. ಆದ್ರೆ ಅವಳೇ ದಿನ ಹಠಮಾರಿ ಆಗ್ತಾ ಹೋದ್ಲು. ನಂಗದು ತಡ್ಕೊಳಕ್ ಆಗ್ಲಿಲ್ಲ. ಅಷ್ಟಕ್ಕೂ ನೀವ್ ತಾನೇ ಆರೋಹಿ ಜೊತೆ ಸ್ನೇಹ ಬೆಳೆಸ್ಕೊ ಅಂದಿದ್ದು. ಅವಳು ಜಗನ್ನಾಥ ವೈದ್ಯರ ನೆಚ್ಚಿನ ಶಿಷ್ಯೆ. ಅವಳು ಸ್ನೇಹ ಗಳಿಸ್ಕೊ, ಮುಂದೆ ಬೇಕಾಗುತ್ತೆ ಅಂದ್ರಿ. ನಾನ್ ನೀವ್ ಹೇಳ್ದ ಹಾಗೆ ಮಾಡ್ದೆ. ಆಮೇಲೆ ಅವರಿಬ್ರು ಮಧ್ಯ ಒಬ್ರನ್ನ ಆಯ್ಕೆ ಮಾಡ್ಕೋಬೇಕಾಗ್ ಬಂತು. ಅದ್ಕೆ ಆರೋಹಿನ ಆಯ್ಕೆ ಮಾಡ್ಕೊಂಡೆ. ಅರುಂಧತಿಗೆ ಸಾಲಭಂಜಿಕ ಶಕ್ತಿನೇ ಇಲ್ಲ ಅಂತ ಹೇಳಿದ್ದು ನೀವೇ ಅಲ್ವಾ? ಅಭಿನವ್ ಅಮಾತ್ಯನೇ ಎಲ್ಲದಕ್ಕೂ ಕಾರಣ ಅನ್ನೋ ತರ ದೂರ್ತಾ ಹೇಳ್ದ. ಅಮಾತ್ಯ ಸಿಟ್ನಲ್ಲಿ ಅಭಿನವ್ ಕಡೆ ನೋಡ್ದ. ಏನಾದ್ರೂ ಬಯ್ಯಣ ಅಂದ್ರೆ ಅಭಿನವ್ ಹೇಳಿದ್ದೆಲ್ಲ ನಿಜಾನೇ ಆಗಿತ್ತು. ಅಷ್ಟಕ್ಕೂ ನಿನ್ನೆ ರಾತ್ರಿ ಅಭಿನವ್ ಪ್ಲಾನ್ ಏನಿತ್ತು ಅಂತ ಅವನ್ ಸರಿಯಾಗಿ ಕೇಳಿರ್ಲಿಲ್ಲ. ಹೇಗೋ ನಿಭಾಯಿಸ್ತಾನೆ ಅಂತ ಹಾಗೆ ಬಿಟ್ಟಿದ್ದ. ಈಗ ನೋಡಿದ್ರೆ ಅವನ ಆ ನಂಬಿಕೆಗೆ ಮಣ್ ಬಿದ್ದಿತ್ತು. ಅಭಿನವ್ ಪ್ಲಾನ್ ಫೇಲ್ ಆಗಿತ್ತು. ಅರುಂಧತಿ ಇನ್ನೂ ಜೀವಂತವಾಗಿ ಓಡಾಡ್ಕೊಂಡಿದ್ಲು. ಈ ಪರಿಸ್ಥಿತಿಗೆ ಬಂದ್ಮೇಲೆ ಹಿಂದೆ ಆಗಿದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಉಪಯೋಗನೂ ಇಲ್ಲ. ನಮ್ಗೆ ಸೂರ್ಯವಂಶಿ ಕುಟುಂಬದ ಮೇಲೆ ದ್ವೇಷ ಇದೆ ಅನ್ನೋದು ಅವರಿಗೆ ಸ್ಪಷ್ಟ ಆಗಿರುತ್ತೆ. ನಿನ್ನೆ ಅವಳು ಮಾಡಿದ್ದು ಬರೀ ಅವಳ ಯೋಜನೆಯ ಒಂದು ಭಾಗ ಅಷ್ಟೇ. ಆ ಘಟನೆಯ ಹೆಗ್ಗಳಿಕೆ ಎಲ್ಲ ಅವಳು ಜಯದೇವನ್ಗೆ ಕೊಟ್ಟು ಅವನ್ನ ಜನರೆದುರು ಒಳ್ಳೆಯವನಾಗಿ ಮಾಡಿದಾಳೆ. ಅಷ್ಟೇ ಅಲ್ಲ, ಅವಳು ಜಯದೇವನ್ನ ತನ್ನ ಜೊತೆ ಕರ್ಕೊಂಡು ಹೋಗಿದ್ದಾಳೆ. ಅವರಿಬ್ರೂ ಸೇರಿ ಏನೋ ಹೊಸ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಅಸಹನೆಯಿಂದ ಹೇಳ್ದ ಅಮಾತ್ಯ. ಅಂದ್ರೆ ನಿಮ್ ಮಾತಿನ ಅರ್ಥ ಅರುಂಧತಿ ಜಯದೇವನ್ನ ರಾಜನ್ ಮಾಡ್ಬೇಕು ಅಂತೇನಾದ್ರೂ ಯೋಚನೆ ಮಾಡ್ತಿದ್ದಾಳೆ ಅಂತನಾ? ಅಭಿನವ್ ಕೇಳ್ದ. ಅವನಿಗೂ ಈಗ ಅರುಂಧತಿ ಪ್ಲಾನ್ ನಿಧಾನವಾಗಿ ಅರ್ಥ ಆಗೋದಕ್ಕೆ ಶುರುವಾಯ್ತು. ಅಮಾತ್ಯ ಹೌದು ಅನ್ನೋ ತರ ತಲೆ ಅಲ್ಲಾಡಿಸ್ದ. ಅವರಿಬ್ರು ಹೀಗೆ ಮಾತಾಡ್ತಾ ಇರುವಾಗ ಒಬ್ಬ ಸೇವಕ ಬಾಗ್ಲ ಹತ್ರ ಬಂದು, ಮಹಾರಾಜ್ರೆ, ನಿಮ್ಗೆ ಒಂದು ಸಂದೇಶ ಬಂದಿದೆ ಅಂದ. ಅಮಾತ್ಯ ಅವನ್ ತಂದಿದ್ದ ಸಂದೇಶ ಪತ್ರನ ತಗೊಂಡು ಓದ್ದ. ಒಂದು ಸಾಲು ಓದ್ತಾ ಇದ್ದ ಹಾಗೆ ಅವನ್ ಮುಖ ಕಪ್ಪಾಗಿ ಹೋಯ್ತು. ಅರೆ, ಈ ಅರುಂಧತಿಗೆ ಎಷ್ಟು ಧೈರ್ಯ! ಯಾಕೆ ಇವಳು ಹೀಗೆಲ್ಲ ಮಾಡ್ತಿರ್ಬೋದು ಅಂತ ಅಮಾತ್ಯ ಸಿಟ್ಟಲ್ಲಿ ಹಲ್ಕಡ್ದ. ಅವನ್ ಕಣ್ಣು ಕೆಂಪಾಯ್ತು. ಅಪ್ಪಾಜಿ, ಏನಾಯ್ತು? ಏನ್ ಸಂದೇಶ ಅಂತ ಅಭಿನವ್ ಅವನ ಹತ್ರ ಬಂದ. ಅಮಾತ್ಯ ಆ ಸಂದೇಶನ ಅಭಿನವ್ ಕಡೆ ಬಿಸಾಕ್ದ. ಅಭಿನವ್ ಅದನ್ನ ತೆಗೆದು ಓದ್ದ. ಓದ್ತಾ ಓದ್ತಾ ಅಭಿನವ್ ಮುಖದ ಭಾವನೆ ಚೇಂಜ್ ಆಯ್ತು. ಅವಳು ಇಡೀ ರಾಜ್ಯನ ಪಾಂಚಜನ್ಯ ಸೈನಿಕರಿಂದ ಮುತ್ತಿಗೆ ಹಾಕ್ಸಿ ಇಟ್ಟಿದಾಳ. ಈಗ ಇಡೀ ರಾಜ್ಯ ಅವ್ರ ಕೈಯಲ್ಲೇ ಇದೆಯಾ? ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಅವಳು ಅನ್ಕೋತಾ ಇರ್ಬೋದು ಅಪ್ಪಾಜಿ ಅಂತ ಅಭಿನವ್ ಗಾಬರಿಯಿಂದ ಕೇಳ್ದ. ಇನ್ನೇನ್ ಮಾಡ್ತಾಳೆ? ಅವಳಿಗೆ ಸದ್ಯಕ್ಕೆ ನನ್ನಿಂದ ಮುಕ್ತಿ ಬೇಕು. ನಾನು ಸಿಂಹಾಸನ ತ್ಯಾಗ ಮಾಡ್ಬೇಕು. ಅದಕ್ಕೋಸ್ಕರನೇ ಇಡೀ ರಾಜ್ಯ ತುಂಬಾ ತನ್ನ ಸೈನಿಕರನ್ನ ಬಿಟ್ಟಿದ್ದಾಳೆ. ನಾನು ನನ್ನ ಸೈನಿಕರನ್ನ ಬಳಸ್ಕೊಂಡು ಅವ್ರನ್ನ ಎದುರಿಸೋಕೂ ಆಗಲ್ಲ. ಅಷ್ಟು ಸೈನ್ಯನೂ ನಮ್ಮ ಹತ್ರ ಇಲ್ಲ. ಅವಳು ಹೀಗೆಲ್ಲ ಮಾಡಿ ನಾನು ಪದವಿ ತ್ಯಾಗ ಮಾಡೋ ತರ ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಅವಳಿಗೆ ಒಂದು ಚೂರು ಕರುಣೆ ಅನ್ನೋದಂತೂ ಇಲ್ಲವೇ ಇಲ್ಲ ಅಂತ ಅಮಾತ್ಯ ಸಿಟ್ನಲ್ಲಿ ಹೇಳ್ದ. ಅರುಂಧತಿ ತನ್ನ ಕುತ್ತಿಗೆ ಸುತ್ತ ಹಗ್ಗ ಬಿಗ್ದಿದ್ದಾಳೆ ಅನ್ನೋ ಹಾಗೆ ಅವನಿಗೆ ಅನ್ನಿಸ್ತಾ ಇತ್ತು. ಆ ಹಗ್ಗನ ದಿನೇ ದಿನೇ ಅರುಂಧತಿ ಬಿಗಿಯಾಗಿ ಹಿಡಿತಾ ಇದ್ದಾಳೆ ಅಂತ ಅನ್ಸೋದಕ್ಕೆ ಶುರುವಾಯ್ತು. ಹೀಗೆ ಆದ್ರೆ
ಒಂದು ದಿನ ತನ್ನ ಉಸಿರು ನಿಲ್ಲೋದು ಗ್ಯಾರಂಟಿ ಅನ್ನೋದು ಅರ್ಥವಾಗ್ತಿದ್ದ ಹಾಗೆ ಅಮಾತ್ಯನ್ ಮುಖದ ಮೇಲೆ ಬೆವರಿನ ಹನಿಗಳು ಕಾಣಿಸ್ಕೊಂಡ್ವು. ಅವಳು ಯುವರಾಜ ಜಯದೇವನ್ನ ಕರ್ಕೊಂಡು ಹೋಗಿದ್ದು ಇದೇ ಕಾರಣಕ್ಕೆ. ಅವನಿಲ್ಲೇ ಇದ್ರೆ ಎಲ್ಲಿ ನಾನು ಅವನ್ನ ಸಾಯಿಸಿ ನನ್ನ ಪದವಿನ ಉಳಿಸ್ಕೋತೀನೋ ಅನ್ನೋ ಭಯ ಅವಳಿಗೆ. ಅದಕ್ಕೆ ಅವನ್ನ ತನ್ನ ಭವನದಲ್ಲಿ ಭದ್ರವಾಗಿ ಬಚ್ಚಿಟ್ಟಿದ್ದಾಳೆ ಅಂತ ಅಮಾತ್ಯ ತನ್ನ ಮಾತು ಮುಂದುವರಿಸ್ದ. ಅವಳು ಏನ್ ಮಾಡೋಕೆ ಹೊರಟಿದ್ದಾಳೆ ಅನ್ನೋದು ಈಗ ಅವನಿಗೆ ಸರಿಯಾಗಿ ಅರ್ಥ ಆಗ್ತಿತ್ತು. ಆದ್ರೆ ಅದನ್ನೆಲ್ಲ ಹೇಗೆ ಮಾಡ್ತಾಳೆ ಅನ್ನೋದು ಮಾತ್ರ ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಅವಳ ಮುಂದಿನ ನಡೆ ಬಗ್ಗೆ ಯಾರಿಗೂ ಯೋಚನೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಹಾಗಾದ್ರೆ ನಾವ್ ಏನ್ ಮಾಡೋದೀಗ ಅಪ್ಪಾಜಿ? ನೀವು ಪದವಿ ತ್ಯಾಗ ಮಾಡೋಕಂತೂ ಆಗಲ್ಲ. ಆಗ ಎಲ್ಲ ಮುಗ್ದು ಹೋಗುತ್ತೆ. ನಮ್ಗೆ ಯಾವ ಗೌರವನೂ ಉಳಿಯಲ್ಲ ಅಂತ ಅಭಿನವ್ ನಡಕ್ತಾ ಹೇಳ್ದ. ನಿಶ್ಚಿತಾರ್ಥ ಮುರ್ಕೊಂಡ್ಮೇಲೆ ಅದೂ ಸಾಲ್ದು ಅಂತ ಅವತ್ತು ಜಯದೇವನ್ ಕೋಣೆಗೆ ಹೋಗಿ ಗಲಾಟೆ ಮಾಡಿದ್ಮೇಲೆ ಅರುಂಧತಿಗೆ ಅಭಿನವ್ ಮೇಲೆ ಯಾವ ಗೌರವನೂ ಉಳಿದಿರ್ಲಿಲ್ಲ. ಇನ್ನು ಅವನಿಗುಳ್ದಿದ್ದ ಚಿಕ್ಕ ಪುಟ್ಟ ಗೌರವ ಮರ್ಯಾದೆ ಏನೇ ಇದ್ರು ಅದು ತನ್ನ ಅಪ್ಪ ರಾಜ ಅನ್ನೋ ಕಾರಣಕ್ಕಾಗಿತ್ತು. ಈಗೇನಾದ್ರೂ ಅಮಾತ್ಯ ರಾಜನ್ ಪದವಿ ಕಳ್ಕೊಂಡ್ರೆ ತನ್ನನ್ನ ಯಾರೂ ಲೆಕ್ಕಕ್ಕೂ ತಗೊಳಲ್ಲ ಅನ್ನೋ ವಿಷಯ ಯೋಚನೆ ಮಾಡಿ ಅಭಿನವ್ಗೆ ಭಯದಿಂದ ಕೈಕಾಲೇ ಅಲ್ಲಾಡ್ದಂಗಾಯ್ತು. ಈಗ ಸುಮ್ನೆ ನೀನ್ ತಲೆ ಕೆಡ್ಸ್ಕೊಳ್ಳೋದಲ್ದೆ ನನ್ ತಲೆ ಕೆಡಿಸ್ಬೇಡ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಆ ಕೆಲ್ಸ ನೆರವೇರೋಕೆ ನಾವ್ ಬಿಡಬಾರ್ದು. ಈಗ್ಲೇ ಒಂದಿಷ್ಟು ಸೇವಕರನ್ನ ಮಾರುವೇಷದಲ್ಲಿ ರಾಜ್ಯದೊಳಗೆ ಕಳ್ಸು ಅಂದ ಅಮಾತ್ಯ. ಏನಾದ್ರೂ ಹೊಸ ಪ್ಲಾನ್ ಮಾಡಿ ತನ್ನ ಸಿಂಹಾಸನ ಉಳಿಸ್ಕೋಬೇಕು ಅನ್ನೋದು ಅವನ ನಿರ್ಧಾರ ಆಗಿತ್ತು. ಅವನ ಹೇಳ್ದ ಹಾಗೆ ಒಂದಿಷ್ಟು ಭರವಸೆ ಇರೋ ಸೈನಿಕರನ್ನ ರಾಜ್ಯದ ಒಳಗೆ ಸಾಮಾನ್ಯ ಪ್ರಜೆಗಳ ತರ ಕಳಿಸೋ ವ್ಯವಸ್ಥೆ ಮಾಡ್ದ ಅಭಿನವ. ಅವ್ರೆಲ್ರೂ ಕೂಡ ತುಂಬಾ ಪವರ್ಫುಲ್ ಸಾಲಭಂಜಕ ಶಕ್ತಿ ಇದ್ದವರಾಗಿದ್ರು. ಅವರು ಅಕಸ್ಮಾತ್ ಪಾಂಚಜನ್ಯ ಸೈನಿಕರ ಹತ್ರ ಸಿಕ್ಕಾಕೊಂಡ್ರು ಹೋರಾಡ್ತಾರೆ ಅನ್ನೋ ನಂಬಿಕೆ ಅಮಾತ್ಯಂಗಿತ್ತು. ಅವರು ತಮ್ಗೆ ಬೇಕಾಗೋ ಮಾಹಿತಿಗಳನ್ನ ತರ್ತಾರೆ ಅಂತ ಅಮಾತ್ಯ ಮತ್ತು ಅಭಿನವ್ ಕಾಯ್ತಾ ಇದ್ರು. ಹುಣ್ಣಿಮೆ ಮಾರನೇ ದಿನ ಆದ್ರೂ ಚಂದ್ರ ಅಷ್ಟೇ ತೀವ್ರವಾಗಿ ಕಾಣ್ತಾ ಇದ್ದ. ಸುಮಾರು ಹೊತ್ತಿನ ನಂತರ ಅಮಾತ್ಯ ಮಹಡಿ ಮೇಲೆ ನಿಂತು ಅವನ್ ಕಳಿಸಿರೋ ಸೈನಿಕರು ಬರೋದನ್ನ ಕಾಯ್ತಾ ಇದ್ದ. ಅಷ್ಟ್ರಲ್ಲಿ ಕೋಟೆ ಬಾಗ್ಲ ಹತ್ರ ಯಾರೋ ಒಬ್ಬ ಕುದುರೆ ಮೇಲೆ ಬಂದು ಏನೋ ದೊಡ್ಡ ವಸ್ತುನ ತಂದ ಹಾಗೆ ಆಯ್ತು. ತಕ್ಷಣ ಅಲ್ಲೇ ತನ್ನ ಹತ್ರ ಇದ್ದ ಸೈನಿಕರನ್ನ ಕರೆದು ಅದೇನು ಅಂತ ನೋಡೋಕ್ ಹೇಳ್ದ. ಸೈನಿಕರು ಹೋಗಿ ನೋಡಿದ್ರೆ ಅಲ್ಲಿ ಒಂದು ದೊಡ್ಡ ಚೀಲ ಇತ್ತು. ಆ ಚೀಲದಿಂದ ಏನೋ ಗಬ್ಬು ವಾಸನೆ ಬರ್ತಾ ಇತ್ತು. ಆ ಚೀಲನ ಬಿಚ್ತಾ ಅಲ್ಲಿರೋದನ್ನ ನೋಡಿ ಅವರೆಲ್ಲ ಅವಾಕಾಗೋದ್ರು. ದಂಗಾಗಿ ಅಲ್ಲೇ ನಿಂತೋದ್ರು. ಯಾಕಲ್ಲೇ ದೆವ್ವಗಳ ತರ ನಿಂತಿದ್ದೀರಾ? ಏನದು? ಈಶ್ವರ್ ನಾಯ್ಕ, ಏನ್ ನಡೀತಿದೆ ಅಲ್ಲಿ ಅಂತ ಅಮಾತ್ಯ ಮೇಲಿಂದ ಕೂಗ್ದ. ಅವನಿಗೆ ತನ್ನ ಸೈನಿಕರು ಇನ್ನೂ ಬಂದಿಲ್ಲ ಅಂತ ಅದಾಗ್ಲೇ ರೋಸ್ ಹೋಗಿತ್ತು. ಈಗ ಇನ್ನೊಂದು ನಾಟಕ ನೋಡೋಕೆ ಅವನು ರೆಡಿ ಇರ್ಲಿಲ್ಲ. ಈಶ್ವರ ಅಮಾತ್ಯ ನಿಂತಿದ್ ಮಹಡಿ ಕೆಳಗ್ ಬಂದು, ಅದು ಮಹಾರಾಜ್ರೆ, ನೀವೇ ಬಂದು ನೋಡಿದ್ರೆ ಒಳ್ಳೇದು ಅಂತ ತಲೆ ಕೆಳಗ್ ಹಾಕ್ದ. ನಿಮ್ಗೆ ಪ್ರತಿ ಕೆಲ್ಸಕ್ಕೂ ನಾನೇ ಬರ್ಬೇಕು ಅಲ್ವಾ? ನಾನ್ ಮಹಾರಾಜ ಅನ್ನೋ ಅರಿವು ಯಾರಿಗಾದ್ರೂ ಇದೆಯಾ? ನಾನೇನು, ನನ್ ಬೆಲೆ ಏನು ಅನ್ನೋದ್ನ ಈ ರಾಜ್ಯದಲ್ಲಿ ಪ್ರತಿಯೊಬ್ರಿಗೂ ಕರ್ದು ಹೇಳ್ಬೇಕಾದ ಪರಿಸ್ಥಿತಿ ಬಂದೋಯ್ತಾ ಅಂತ ಅಮಾತ್ಯ ನಿಂತಲ್ಲಿಂದನೇ ಕೋಪದಲ್ಲಿ ಕೂಕೊಂಡ. ಕ್ಷಮ್ಸಿ ಮಹಾರಾಜ್ರೆ, ಆದ್ರೆ ಇದು ನೀವೇ ಇಲ್ಲಿಗ್ ಬಂದ್ ನೋಡ್ಬೇಕು, ದಯವಿಟ್ಟು ಅಂತ ಈಶ್ವರ ಬೇಡ್ಕೊಳ್ಳೋ ತರ ಹೇಳ್ದ. ಆಯ್ತು, ಅದೇನು ಅಂತ ನೋಡೇ ಬಿಡ್ತೀನಿ. ಏನಾದ್ರೂ ಸಣ್ಣ ವಿಷಯ ಆಗಿದ್ರೆ ನಿನ್ ತಲೆ ತೆಗಿತೀನಿ ಅಂತ ಕಿರಿಚ್ತಾ ಅಮಾತ್ಯ ಮೇಲಿಂದ ಕೆಳಗೆ ಇಳಿದು ಬಂದವನೇ ಆ ದೃಶ್ಯ ನೋಡಿ ಅವನು ದಂಗಾಗಿ ನಿಂತ. ಆ ದೃಶ್ಯನ ನೋಡಿ ಅವನ್ ಎದೆ ಒಂದು ಸಲ ಜಲ್ಲಂತು. ಈ ಕಡೆ ಸೂರ್ಯವಂಶಿ ಭವನದಲ್ಲಿ ಅರುಂಧತಿ ಮಿಂಚು ಜೊತೆ ನಗ್ತಾ ಕೂತಿದ್ಲು. ರಾಜ ಅಮಾತ್ಯಂಗೆ ಈಗ ಇನ್ನೊಂದ್ ದೊಡ್ಡ ಬಹುಮಾನ ಕಳ್ಸಿಕೊಟ್ಟಿದೀನಿ, ಅದ್ನ ನೋಡಿ ಅಮಾತ್ಯನ್ ಮುಖ ಹೇಗೆ ಬಿಳಿಸ್ಕೊಳುತ್ತೆ ನೋಡ್ತಾ ಇರು ಮಿಂಚು ಅಂತ ಅರುಂಧತಿ ವಿಚಿತ್ರವಾಗಿ ನಗ್ತಾ ಹೇಳಿದ್ಲು. ನೀನ್ ನಗ್ತಾ ಇರೋದನ್ನ ನೋಡಿದ್ರೆ ನಂಗೆ ಭಯ ಆಗ್ತಿದೆ ಅರುಂಧತಿ. ಏನ್ ವಿಷಯ ಅಂತ ಹೇಳು. ಮತ್ತೆ ಯಾರನ್ನಾದ್ರೂ ಸಾಯಿಸೋ ಐಡಿಯಾನಾ ಅಂತ ಮಿಂಚು ಕೇಳ್ತಾ ಇತ್ತು. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಂಗೆ ಎಲ್ಲ ಗೊತ್ತಾಗುತ್ತೆ ಅಂತ ಅರುಂಧತಿ ಹೇಳ್ತಾ, ಅವನೆಲ್ಲಿ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ ಅಂತ ಅರುಂಧತಿ ತನ್ನ ಕೋಣೆಯಿಂದ ಎದ್ದು ಪ್ರಯೋಗಶಾಲೆ ಕಡೆ ಹೊರಟ್ಲು. ಮಿಂಚುಗೆ ಅರುಂಧತಿ ಏನ್ ಮಾತಾಡ್ತಾ ಇದ್ದಾಳೆ ಅನ್ನೋದು ಗೊತ್ತಾಗದೆ ತಲೆ ಕೆಡ್ತಿತ್ತು. ಮಿಂಚು ಅರುಂಧತಿ ಕೋಣೆಯಿಂದ ಹೊರಗಡೆ ಹೋಗಿದ್ದನ್ನ ನೋಡ್ತಾ ಇನ್ನೇನ್ ಅವಳು ಹಿಂದೆನೆ ಹೋಗ್ಬೇಕು. ಅಷ್ಟ್ರಲ್ಲಿ ಕುಶ ಅವಳು ಏನ್ ಹೇಳ್ತಿದ್ದಾಳೆ ಅನ್ನೋದು ನಂಗ್ ಚೆನ್ನಾಗ್ ಗೊತ್ತು ಅಂತ ನಗ್ತಾ ಹೇಳ್ದ. ಅವನು ಕೋಣೆಲಿ ಬೆಳೀತಿದ್ದ ಒಂದು ದೊಡ್ಡ ಕಮಲದ ಹೂವಿನ ಮಧ್ಯ ಮಕರಂದದ ಮೇಲೆ ಹಾಯಾಗಿ ಮಲಗಿದ್ದ. ಈ ಕಡೆ ಅರಮನೆಯಲ್ಲಿ ಮಾರುವೇಷದಲ್ಲಿ ರಾಜ್ಯದೊಳಗೆ ಕಳಿಸಿದ ಅಷ್ಟು ಸೈನಿಕರ ತಲೆ ಆ ಚೀಲದಲ್ಲಿತ್ತು. ಎಲ್ಲಾರ್ನೂ ಕರುಣೆ ಇಲ್ದೆ ಕೊಚ್ಚಿ ಚೀಲದಲ್ಲಿ ಹಾಕಿ ಪಾಂಚಜನ್ಯದ ಸೈನಿಕರು
ಅರಮನೆ ಬಾಗ್ಲಿಗೆ ತಂದು ಬಿಸಾಕಿ ಹೋಗಿದ್ರು. ಇದು ಹೇಗ್ ಸಾಧ್ಯ? ಅವರಿಗೆ ಅಷ್ಟು ಒಳ್ಳೊಳ್ಳೆ ಸಾಲಪಂಜಕ ಶಕ್ತಿ ಇತ್ತು. ಕೆಲವ್ರಿಗೆ ಗಾಳಿಯಿಂದ ಬಂದ ಶಕ್ತಿಗಳಿದ್ವು, ಇನ್ನು ಕೆಲವ್ರಿಗೆ ನೀರಿಂದ ಬಂದಿದ್ದು. ಅವ್ರು ಅಷ್ಟು ಸುಲಭಕ್ಕೆ ಯಾರ ಹತ್ರನೂ ಸೋದವ್ರಲ್ಲ, ಸಾಯೋವ್ರಂತೂ ಮೊದ್ಲೇ ಅಲ್ಲ. ಅವ್ರು ಹೇಗೆ ಅದ್ರಲ್ಲೂ ಅವರು ಸಾಮಾನ್ಯ ಪ್ರಜೆಗಳ ತರ ಹೋಗಿದ್ದು. ಪಾಂಚಜನ್ಯ ಸೈನಿಕರಿಗೆ ಹೇಗ್ ಗೊತ್ತಾಯ್ತು? ಅಮಾತ್ಯಂಗೆ ಅವನು ಕಳಿಸಿದ ಸೈನಿಕರು ಮತ್ತೊಂದ್ಸಲ ಹೆಣಗಳಾಗಿ ಬಂದಿದ್ದು ನಂಬೋಕೆ ಆಗ್ತಾ ಇರ್ಲಿಲ್ಲ. ಅವ್ರಿಗೇನೇ ಸಾಲಪಂಜಕ ಶಕ್ತಿ ಇದ್ರು, ಪಾಂಚಜನ್ಯ ಸೈನಿಕರಿಗೆ ಅದಕ್ಕೂ ಒಂದು ಪಟ್ಟು ಜಾಸ್ತಿನೇ ಶಕ್ತಿ ಇತ್ತು. ಅವರು ರಾಜ ಕಳಿಸಿದ ಒಂದೊಂದು ಸೈನಿಕರನ್ನು ಕಂಡು ಹಿಡಿದು ಸಲೀಸಾಗಿ ಸಾಯಿಸಿದ್ರು. ಹುಳುಗಳ ಹಾಗೆ ತಲೆ ಕಾಲು ಬೇರೆ ಮಾಡಿ ಕಳಿಸಿದ್ರು. ಅಮಾತ್ಯನ ಮತ್ತೊಂದು ಪ್ಲಾನ್ ಫೇಲ್ ಆಗಿತ್ತು. ಅರುಂಧತಿ ಮತ್ತೆ ಗೆದ್ದಿದ್ಲು. ಅವನ್ ಏನೇ ಮಾಡಿದ್ರು ಅವಳು ಅವನ್ಗಿಂತ ಒಂದ್ ಹೆಜ್ಜು ಮುಂದೆನೇ ಇರ್ತಿದ್ಲು. ಅವಳ ಆಜ್ಞೆಗೆ ಸರಿಯಾಗಿ ಪಾಂಚಜನ್ಯ ಸೈನಿಕರು ಕೂಡ ಅಷ್ಟು ಜಾಗರೂಕರಾಗಿ ಇರ್ತಿದ್ರು. ಯಾವುದೇ ಕಾರಣಕ್ಕೂ ಒಡ್ತಿ ಮಾತನ್ನ ಮೀರದೆ ಅವಳ ಆಜ್ಞೆ ಪಾಲನೆ ಮಾಡ್ತಾ ಇದ್ರು.